ಒಂದಿಟ್ಟು ಕೆಲಸ ಇತ್ತು ಬಿಡೇವ, ಅದಕ್ಕೆ ಬಂದಿದ್ದೆ. ಅದ ಅಂತಾನೆ 10 ಸರಿ ಕರೆದ್ರೆ ಬರುದಿಲ್ಲ, ಕೆಲಸ ಐತಂತ ಬಂದಿದ್ದಿ. ಬಾಯ್ ತಕ್ಕುಂದ್ರ ಬಾ. ಏನ್ ಮಾಡ್ತಿ ಬಿಡ ಪಾರಕ್ಕ, ಮನ್ಯಾನ ಜಂಜಾಟ ನೋಡ್ತಿ ಇಲ್ಲ, ಬಿಟ್ಟು ಬರಂಗೇ ಇಲ್ಲ. ಹಂಗೈತಿ ಎಲ್ಲರ. ಮಧ್ಯಾಹ್ನದಾಗ ನೀನೇ ಬರ್ತಿದ್ದಿ ಬಿಡ, ಗಡ್ಡಾಡ್ಕೊ ಅಂತ ಅನ್ಕೊಂಡೆ. ಬೇಡ, ಒಂದಿಟ್ಟಕೀಗ ಹೋಗಿ ಬೆಟ್ಟಾಗಿ ಮಾತಾಡ್ಕೊಂಡು ಬಂದ್ರಾತ ಅಂತ ಹೇಳಿ ಎದ್ದಕ್ಕೆ ಬಂದ್ ನೋಡು. ಬಾಯ್ ಲಕ್ಷ್ಮಕ್ಕ, ಅಪರೂಪಕ್ಕೆ ಬಂದಿ ನಮ್ಮ ಮನೆಗೆ. ಚಾ ಮಾಡ್ತೀನಿ, ಕುಡ್ಕೋಂತ ಮಾತಾಡೋನು. ರೀ, ಒಂದಿಟ ಚಾ ಐತ್ ನೋಡ್ರಿ ಒಲಿ ಮೇಲೆ. ನೀವಟ್ ಹಾಕೊಂಡು ನಮ್ಗೊಂದ್ 2 ಕಪ್ ಹಾಕಿ ಕೊಡ್ರಿ. ಇಲ್ಲ ಲಕ್ಷ್ಮಕ್ ಬಂದಾಳ. ಇವ ಒಲ್ ಬಿಡ ಪಾರಕ್ಕ, ನಾನು ಹೋಗ ಇವ ಶೆಟ್ರಿಗೆ ಹೇಳ್ತೀಯಲ್ಲ ನೀನು ಚಾ ಹಾಕಿ ಕೊಡಾಕ. ಇವ ನಮ್ಮ ಮರೆ ಒಲಿವ ನಾಚಿಗೆ ಬಂದಂಗಕ್ಕತ್ ನನಗ. ಏ ತಡ್ರಿ ಲಕ್ಷ್ಮಕ್ಕರ, ಏನತ್ತ ತಡ್ರಿ, ಸೋಚ್ ಕೊಡ್ತೇನೆ. ಯಾಕ ಗೌಡ್ರು ಮಾಡ್ಕೊಡುದಿಲ್ಲ ನಿಮಗ್ ಚಾ? ಇವ ಗೌಡ್ರು ಚಾ ಮಾಡಿದ್ರೆ ಮುಗ್ದ ಹೋತ್ ಬಿಡ್ರಿ. ಚಾಗಿ ಮಾಡಂಗಿಲ್ಲ ಅವ್ರು, ದೊಡ್ಡ ಚಾನ ಮಾಡ್ತಾರ. ದೊಡ್ಡ ಚಾನ ಲಕ್ಷ್ಮಕ್ಕ, ಅದೆಂತ ಚಾ ಮಾಡ್ತಾರ ಇವ ಗೌಡ್ರು? ಒಮ್ಮೆ ಹಿಂಗ ಜ್ವರ ಬಂದಿದ್ದು ಪಾರಕ್ಕ, ನನಗೊರ ಹೇಳಕ್ಕಾಗೋಲ್ದು ಮೇಲೆ. ತಡಿ ಹಂಗಾರ ಚಾ ಮಾಡ್ಕೊಡ್ತೇನೆ ಅಂತ ಹೇಳಿ ಅದ ಫಸ್ಟ್ ಮಾಡಾಕತ್ತಿದ್ರು. ಚಾಕ್ ಏನೇನು ಹಾಕ್ಬೇಕು ಅಂದ್ರೆ ನೀರ್ ಇಡ್ರಿ, ಸಕ್ರಿ ಹಾಕ್ರಿ, ಚಾಪುಡಿ ಹಾಕ್ರಿ, ಕುದ್ದಿಂದ ಹಾಲು ಹಾಕಿ ಸೋಸ್ಬೇಕು ಅಂತ ಹೇಳಿದ್ ನೀವ. ನೀನು ಮುಂದೆ ಹೇಳ್ತೀನಿ, ಚಾ ಮಾಡಿದ್ದ ನಮ್ ಗೌಡ ಯವ್ವ 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 ಉಂಡಿ ಆಣ ಹೆಂಗ್ ತಗೊಂತಾರ ನೋಡ, ಆ ನಮ್ನಿ ಸಕ್ರಿ ಹಾಕಿದ್ ನೋಡದಕ್ಕ. ಅದೇನು ಕುಡಿಯಾಕ ಬರವಲ್ದು, ಚಮಚೆಲೆ ತಿನ್ಬೇಕು ನೋಡ, ಹಂಗಾಗಿತ್ತ ನಿನ್ನ ಚಾ. ಯವ್ವ ಅವತ್ತ ಕುಡ್ದಿದ್ ನಮ್ ಗೌಡನ್ ಕೈಯನ್ ಚಾ, ಇವತ್ತಿಗೆ ಚಾ ಮಾಡಂಗಿಲ್ವಾ ಯವ್ವ ನಾನು. ಅಲ್ರಿ, ಚಾ ಮಾಡೋದು ಹೇಳಿರಿ. ಸಕ್ರಿ ಚಾಪುಡಿ ಎಷ್ಟ್ ಹಾಕ್ಬೇಕಂತ ಹೇಳಿ ನೀವ್ ಹೇಳ್ಬೇಕಿಲ್ಲ, ನಿಮ್ದ ತಪ್ಪದ. ಅಲ್ರಿ ಶೆಟ್ರೆ, ನನಗೇನು ಗೊತ್ತ ನಿಮ್ ಗೌಡ್ರ ತಲಿ ಅಷ್ಟು ಶಾಣೆ ಐತೆ ಅನ್ನೋದು. ನಾನು ಬಿಡು ಹೇಳೇನಿ, ಮಾಡ್ತಾರ ಬಿಡು, ಒಂದ್ ಕೈ ಹೇಳ್ತಿ ಹಾಕಿ ಅಂತ ಮಾಡೇನಿ. ನನಗೇನು ಗೊತ್ತಿತ್ರಿಪ್ಪ ನಿಮ್ ಗೌಡ್ರು ದೊಡ್ಡ ದೀಡ್ ಪಂಡಿತ್ರ ಅಂತ ಹೇಳಿ. ಲಕ್ಷ್ಮಕ್ಕ, ನೀ ಏನ್ ಹೆದ್ರಕ್ ಹೋಗ್ಬೇಡ. ನನ್ನ ಗಂಡ ಅದನ್ನಲ್ಲ ಜಿಬ್ಬು ಶೆಟ್ಟೆವ. ಏನ 2 ಬಳ್ಳಿಲೆ ಚಾಪಡಿ ಹಾಕ್ತಾನ, 3 ಬಳ್ಳಿಲೆ ಸಕ್ರಿ ಹಾಕ್ತಾನ. ನೀ ಏನು ತಲೆ ಕೆಡ್ಸ್ಕೊಬೇಡ, ಆರಾಮ್ ಕುಡಿ. 5 ಬಟ್ಲೆ ಹಾಲು ಹಾಕ್ತಾರನ ಯವ್ವ. ಹಾಲು ಅನ್ಕರು 1 ಬಟ್ಲೆ ಹಾಕ್ತಾನ ನೋಡು. ಇನ್ನ ಸಾಕಂತೇನಿ, ಹಾಕಂಗೇ ಇಲ್ಲ ನೀನ. ಕೆಟ್ಟ ಜಿಬ್ಬು ಶೆಟ್ಟಿವ ನನ್ನ ಗಂಡ ಅಂತರು. ಲೇ, ನನಗ ಜಿಪ್ ಶೆಟ್ಟಿ ಅಂತೀಯ? ನಿಮ್ಮ ಮಾವನ ನೀನ ಹೇಳ, ಚಾ ಮಾಡ್ಕೊಂಡ್ ಕುಡಿ ಬಾ ನೀನ. ಮತ್ತೆ ಮಾಡಿ ಕೊಡೋದಲ್ದ ಮತ್ ನಿನ್ನ ಕಡೆ ಬಯಸ್ಕೋಬೇಕನ್ನ ನಾನು. ಇವತ್ತ ನಮ್ ಲಕ್ಷ್ಮಕ್ಕರ್ ಬಂದಾರ ಅಂತ ಹೇಳಿ ಇವತ್ತೊಂದಿನ ಮಾಡ್ತೇನಿ. ನಾಳೆ ಒಂದ ಚಾ ಮಾಡನ್ನ ನೀನು ಮಾಡ್ತೇನೆ ಬರೋಬ್ಬರಿ ನಿನ್ನ. ಯಪ್ಪ ಹೋಗ್ ಮರೆಯ, ನಿಮ್ ಲಕ್ಷ್ಮಕ್ಕರ್ಗೆರೆ ಮಾಡ್ಕೊಂಡ್ ಬಾ ಇವತ್ತ. ನಾಳೆಯಿಂದ ನಾನ ಮಾಡ್ತೇನೆ ಅಂತ ಆತ. ಚಾ ಇನ್ನ ಈಗ ಕುಡಿದು ಬಂದಿದ್ನಿ ಬಿಡ ಪಾರಕ್ಕ. ಇವ ಶೆಟ್ರಕಾಯ ಚಾ ಕುಡಿಯಾಕ ನಮ್ಮನಿ ಸುಮಾರದಂಗ ಕತ್ವಗ ಒಳ್ಳೆ ಪಜಿತಿ ತಂದಿಟ್ಟಿವ ನನಗ. ಹೋಗ ಇವ ಲಕ್ಷ್ಮಕ್ಕ, ತಣ್ಣಗಿರ ನೀನ. ಮೊದ್ಲಿತ್ತದ ಗಣಮಕ್ಳು ಬರೀ ಕುಂದ್ರಬೇಕ, ಹೆಣ್ಮಕ್ಳು ಮಾಡ್ಬೇಕ ಅನ್ನೋದು. ಈಗೆಲ್ಲ ಕಾಲ ಬದಲಾಗೈತಿ. ಈಗ ಹೋಗೈತಿ ಗಣಮಕ್ಕದೆಲ್ಲ ಕಾಲ. ಈಗ ಏನಿದ್ರು ಹೆಣ್ಮಕ್ಳ ಕಾಲ ಚಲೋ ಹೋಗೈತಿ. ಸುಮ್ ಕುಂದ್ರ, ಮಾಡಿಸ್ಕೊಂಡ್ ತಿನ್ನದ ಟೈಮ್ ಬಂದೈತಿ, ಮಾಡಿಸ್ಕೊಂಡ್ ತಿನ್ನೋಣ. ನಮ್ಮಕ್ಕಿಗೆ ಗೆಳತಿಯಾರು ಬಂದ್ರು ಅಂದ್ರ ಆನಿ ಒಂಟಿ ಬಲ ಬರ್ತತ್ ನೋಡಕಿ. ನೋಡಕಿ ನಿಟ್ಟತನ ಕಾಮಿದ್ದಂಗಿದ್ಲು ಮನ್ಯಾಗ. ಎಷ್ಟು ಜೋರ್ ಮಾಡ್ತಾವ ನೋಡೀಗ. ಲಕ್ಷ್ಮಕ್ಕ, ದೌಡ್ ಹೇಳ, ಏನೋ ಕೆಲಸ ಐತಂದಲ್ಲ, ಅದಕ್ಕೆ ಬೇಕಂತ ನಮ್ ಶೆಟ್ಟಿನ ಒಳಗ್ ಕಳ್ಸಿದೆ. ಇಲ್ಲಂದ್ರ ಇಲ್ಲೇ ಕುಂತ ಎಲ್ಲ ಕೇಳಿಸ್ಕೊಂತಾನೆ ಹೆಂಗಸೂರಂಗ ಮಾತಾಡೋದು. ಅಯ್ಯ ಹೌದನ ಪಾರಕ್ಕ? ನನಗೆ ಗೊತ್ತಾಗ್ಲಿಲ್ವಾ. ಏನಿಲ್ ಬಿಡ ಪಾರಕ್ಕ, ಅಚ್ಚಿ ಕಡೆ ತಿಂಗಳ ಒಂದಿಟ್ಟು ನೆಗಡಿ ಜಡ್ ಜೋರ್ ಹಾದು ಮಕ್ಕೊಂಡಿದ್ನಿಲ್ಲ. ನಮ್ಮ ಮಗು ಬಂದಿತ್ತು ಅಡ್ಗಿ ಕಟ್ಕೊಂಡು ಮಾತಾಡ್ಸಕ್ ನನ್ನ. ಅದಕ್ಕೆ ಬೀಜಕ್ಕ ಗೊಬ್ಬರಕ್ಕ ರೊಕ್ಕ ಹೊಂದಿಸ್ಬೇಕಂತ ಹೇಳಿ ನಮ್ ಗೌಡ ಅಡ್ಡಾಡಕತ್ತಿದ್ನಲ್ಲ, ಕೊಳ್ಳಾಗಿಂದ ಸರ ತೆಗೆದು ಕೊಟ್ಲವ. ನಾನರ ಎಲ್ಲಿ ಹೋಗೋದೈತ್ವಾ, ಇದನ್ನ ಒತ್ತಿ ಇಟ್ಟು ಬೀಜ ಗೊಬ್ಬರ ತಗೊಂಡು ಹಾಕ್ ಲಕ್ಷ್ಮವ್ವ, ಪೀಕ್ ಬಂದಿಂದ ಬಿಡಿಸ್ಕೊಡುವಂತೀವ ಅಂತ ಕೊಟ್ಟು ಹೋಗಿದ್ಲು. ಕರೇನವ ಲಕ್ಷ್ಮಕ್ಕ, ಹಡದ್ ತಾಯಿ ಆದಂಗ ಯಾರು ಆಗಂಗಿಲ್ಲ ನೋಡಿ ಜಗತ್ನ್ಯಾಗ. ಅದಕ್ಕ ತಾಯಿನ ದೇವ್ರಿಗೆ ಹೋಲಿಸ್ತಾರ. ಕರೆ ಹೇಳ್ಬೇಕಂದ್ರ ಲಕ್ಷ್ಮಕ್ಕ, ಯಾರಿಗೆ ಹಡದ್ ತಾಯಿ ಅದಾಳಲ್ಲ ಅವರ ಈ ಜಗತ್ನ್ಯಾನ್ ದೊಡ್ಡ ಶ್ರೀಮಂತ್ರ. ಮುತ್ನಂತ ಮಾತು ಹೇಳ್ಬಿಟ್ಟಿ ನೋಡು ಪರಕ್ಕ. ಏನ್ ಮಾಡ್ಬೇಕು, ಕೊಟ್ಟು ಹೋಗೈತ್ ನಮ್ಮವ್ವ. ಪೀಕ್ ಈಗ ಹತ್ತಿ ಹೊಡ್ಯಾಕತ್ತಾವು, ಹತ್ತಿ ಬಿಡಿಸಿ ಮಾರಿ ಕೊಡ್ಬೇಕು. ಆದ್ರ ನಮ್ಮ ಅಣ್ಣನ ಹೆಂಡತಿ ನಮ್ಮವ್ಗ ಅಷ್ಟು ಮಾಡಕತ್ತಾರಂತ ನೋಡುವ. ಸರ ಮಾರೇ ಬಿಟ್ಟಿಯೇನ, ಏನ್ ಮಗಳಿಗೆ ಅಟ್ಟಾಗ ಕೊಟ್ಟಿಯೇನ, ಹೊಳೆ ಕೊಡ್ತಾನ ಇಲ್ಲ, ಯಾವಾಗ ಬಿಡಿಸ್ಕೊಡ್ತಾಳ ಅಂತೇಳಿ ಆ ಮುದುಕಿನ ಹೊತ್ತು ಹೊರ್ಯಾಕತ್ತಾರಂತ ನೋಡು. ನಿನ್ನ ಸಹಾಯ ಮಟ್ಟ ಜಪಾನ್ ಮಾಡ್ರ ನಾವು. ಮೈ ಮೇಲಿನ ಬಂಗಾರ ಬೆಳ್ಳಿ ಅಕ್ಕಿ ಕೊಟ್ಟು ಬಾ ಅಂತೇಳಿ ಬ್ಯಾಡಂತ ಆ ನಮ್ನಿ ಮಾಡಾತ ಅಂತ ನಮ್ಮ ಅಣ್ಣನ ಹೆಂಡತಿ. ಹಂಗಾರ ಅಮ್ಮನ ಫೋನ್ ಮಾಡಿತ್ತಾನ? ಎಲ್ಲಿ ಫೋನ್ ಮಾಡ್ತಾಳ ಪರಕ್ಕ, ಫೋನ ಕೊಡಂಗಿಲ್ಲ ಅಕ್ಕಿ ಕೈಯಾಗ. ಹಚ್ಚಿದ್ರೆ ಸುಳ್ಳ, ನಾ ಹೊಲ್ದಾಗದನಿ, ಇಲ್ಲಿ ಕತ್ರಿಗೆ ಬಂದೇನಿ, ಬಸ್ ಸ್ಟ್ಯಾಂಡ್ ಅಂತಕ್ಕದೇನಿ, ರೇಷನ್ ಅಂಗಡಿಯಾಗದೇನಿ, ಬರೇ ಇದನ್ನೇ ಹೇಳ್ತಾನ. ಮನೆಗೆ ಹೋಗಿ ಹಚ್ಚಿ ಕೊಡಪ್ಪ ಒಟ್ಟು ಅವು ಫೋನ್ ಅಂದ್ರೆ ಕರೆನ್ಸಿ ಇಲ್ಲಿ ತಗೋ ನೀನೇ ಹಚ್ಚು ಅಂತಿ ಅಂತಾನ. ನಮಗಾರ ಬಡಬಡ್ಕೊಂಡು ಹೊರೆ ಮಾಡೋದವ, ನೆನಪದಾಗ ಹಚ್ತೀನಿ, ಬರೇ ಹೊರಗದೇನಂತಾನ. ಆಕಿ ನಿಮ್ಮ ಅಣ್ಣನ ಹೆಂಡತಿ ಫೋನ್ ಇದ್ರೆ ಹಚ್ಚಬೇಕಿಲ್ಲ ಲಕ್ಷ್ಮಕ್ಕ ನೀನು. ಯವ್ವಾಗ ನಾ ಬಿಂಜಾಲದಾಳ ಪಾರಕ್ಕ ಆಕಿ. ಒಟ್ಟ ನನ್ನ ನಂಬರ್ ಹೊಕ್ಕತ್ತಲ್ಲ, ಫೋನ ಎತ್ತಂಗಿಲ್ಲ. ಮತ್ತೆ ಅವ್ ನಿಮ್ಮ ಅಣ್ಣಗೆ ಹೇಳ್ಬೇಕು ಫೋನ ಎತ್ತನ್ನ, ಮತ್ತೆ ವೈನಿಗೆ ಅಂತ ಹೇಳಕ್ ಬರ್ತತಿಲ್ಲ ನಿನಗ. ಒಳ್ಳೆ ಹೇಳ್ದಿ ಬಿಡ ಪಾರಕ್ಕ. ಹಂಗೇನಾರ ಅನ್ನಿ ಅಂದ್ರೆ ನಿಮ್ಮಂಗ ಜಗ್ಗ ಹೊಲ ಮನಿ ಇದ್ದಾರಲ್ಲ ನಾವು. ಕರೆನ್ಸಿ ಬೇಕಲ್ಲ ಹಾಕಾಕ, ಮೊದ್ಲ ಫೋನ್ ರಿಪೇರಿ ಐತದ, ಒಮ್ಮೆ ಕೇಳ್ತೈತಿ ಒಮ್ಮೆ ಕೇಳಂಗಿಲ್ಲ ಅಂತಾನ. ಹೌದಾ ಲಕ್ಷ್ಮಕ್ಕ, ಯಾರ್ದು ನೋಡಿ ಯಾರ್ದು ಬಿಟ್ಟಿ ಹೇಳ್ತಾನ ನಿನಗ. ಎಲ್ಲಾರ್ದು ಒಂದೊಂದು ನಮನಿನ ಸಮಸ್ಯೆ ಅದ ನೋಡ್ ಮನ್ಯಾಗ. ಅದಕ್ಕೆ ಪಾರಕ್ಕ ಒಂದ್ 20,000 ಕೊಟ್ಟೆ ಅಂದ್ರೆ ಸರ ಬಿಡಿಸಿ ನಮ್ಮ ಕೊಟ್ಟೆ
ಒಂದಿಟ್ಟು ಏನ್ರ ಉಣ್ಣಾಕ್ ಮಾಡ್ಕೊಂಡು ಹೋಗಿ ಮಾತಾಡ್ಸಿ ಬರ್ತೇನವ. ಯಾಕ ಜಲ್ಮನ ತಡಿವಲ್ವಾ ನಂದು ಕೇಳೇನ್ ಸುದ್ದಿನ. ಹೌದ್ ಲಕ್ಷ್ಮಕ್ಕ, ಇದನ್ನೆಲ್ಲ ಸುದ್ದಿ ಯಾರು ಹೇಳಿದ್ರು? ಅಯ್ಯ ಪಾರವ್ವ, ಆ ತಳವಾರ ಮಲ್ಲಪ್ಪದನಲ್ಲ ಅವ್ನ್ ಹೆಂಡ್ತಿ ಆಕಿ ನಮ್ಮೂರಾಕಿನ ಆಕಿ. ಅವ್ರದ್ದು ನಮ್ದು ಮನೆ ಏನ್ ದೂರ ಆಗಂಗಿಲ್ಲ. ಆಕಿ ತವ್ರ ಮನೆಗೆ ಹೋಗಿದ್ಲಂತ. ಹೋಗಬೇಕಾರ ಕಟ್ಟಿ ಮೇಲೆ ಕುಂತಿತ್ತಂತ ನಮ್ಮವ್ವ. ಆಕಿನೇನು ಮುದುಕಿನ ಇಬ್ರು ಹೊರಗೆ ಬಾಗಲಾಗ ನಿಂತು ಆ ನಮ್ಮನಿ ಒದ್ರಿದ್ರಂತ ನೋಡ್ ನಮ್ಮಣ್ಣನ ಹೆಂಡ್ತಿ. ಪಾಪ ಆಕಿ ನಿನ್ನೆ ತವ್ರ ಮನೆಯಿಂದ ಬಂದು ಮತ್ತಿನ್ನ ಮನೆಗೆ ಹೋದ್ರ ಆಗಂಗಿಲ್ಲ ಅಂತೇಳಿ ಬಸ್ ಸ್ಟ್ಯಾಂಡ್ಲಿಂದ ಸೀದಾ ನಮ್ಮ ಮನೆಗೆ ಬಂದಿತ್ತು. ಪಾಪ ಬಂದು ಯವ್ವ ಅಮ್ಮಾರ್ದು ಹಿಂಗ್ ಮಾಡ್ರಿ ಅಂತಲ್ರಿ ಸರ, ಆ ಮುದುಕಿನ ಏನ್ ಬ್ಯಾಡ ಆಡ್ರಿ ನೆಗ್ಗರ್ ಕೂಳ್ ತಿನ್ಸಾಕತ್ತಾರ ಅಂತಂದ್ಲು. ಅದಕ್ಕ ಪರಕ್ಕ ಬೆಳತಾನ ನಿದ್ದಿನ ಹತ್ತಿಲ್ವಾ ನನಗ. ಪಾಪ ನಮ್ಮವ್ವ ಇಷ್ಟಾದ್ರೂ ಒಂದು ಮಾತಂದಿಲ್ಲ ನನ್ನ ಮುಂದೆ. ಅದಕ್ಕ ಯವ್ವ ಏನ್ ಮಾಡ್ಲಿ ಅಂದ ನಿಂದ ದ್ಯಾಸ ಆತ್ವಾ. ನೀವು 20,000 ಕೊಟ್ಟೆ ಅಂದ್ರೆ ಪರಕ್ಕ ಬಿಡಿಸಿ ಒಟ್ಟು ಅಡಿಗೆ ಮಾಡ್ಕೊಂಡು ಹೋಗಿ ನಮ್ಮವ್ವನ್ ನೋಡಿ ಆಕಿ ಸರ ಆಕಿ ಕೊಟ್ಟು ಬರ್ಬೇಕಂತ ಮಾಡೀನಿ. ಇನ್ನೇನು ಮುಂದಿನ ತಿಂಗಳಂದ್ರೆ ಹತ್ತಿ ಮಾರಿ ನಿನ್ ರೊಕ್ಕ ಕೊಡ್ತೇನವ, ನಾ ಇಟ್ಕೊಳ್ಳೋದಿಲ್ಲ. ಬೇಕಂದ್ರೆ 1 ತಿಂಗಳು ಬಡ್ಡಿ ಕೊಡ್ತೇನಂತ ಪರಕ್ಕ. ಯವ್ವ ಲಕ್ಷ್ಮಕ್ಕ, ನನಗೆ ಯಾ ಬಡ್ಡಿ ಗಿಡ್ಡಿ ಏನು ಬೇಡ. ಏನ 18,000 ರೂಪಾಯಿ ನಾನು ಅಂತೆಲ್ಲ ಅದಾವು. ನಮ್ಮ ಶೆಟ್ಟಿ ಕಡೆ ಇರ್ಬೇಕು ಇನ್ನೊಂದು 2,000 ರೂಪಾಯಿ ಕುಡಿಸಿ ಸುದ್ದಿ 20,000 ರೂಪಾಯಿ ಮಾಡಿ ಕೊಡ್ತೇನಂತ. ಆದ್ರೆ ಈಗ ಬ್ಯಾಂಕ ಬಂದಾತಲ್ಲ ಲಕ್ಷ್ಮಕ್ಕ, 4:15 ಆತ. ಒಂದ್ ಕೆಲಸ ಮಾಡ, ನಾ ಮುಂಜಾನೆ ಅಡಿಗೆ ಮಾಡಿ ಇಟ್ಕೋ, 10:15ಗೆ ಬ್ಯಾಂಕ್ ತೆಗಿತೈತಿ. ಬಡ ಬಡ ನಾ ರೊಕ್ಕ 20,000 ರೂಪಾಯಿ ತಂದು ಕೊಡ್ತೇನೆ ನಿನ್ಗೆ. 10 ಗಂಟೆ ಅಂದ್ರೆ ಮನೆಗೆ ಬಿಡಿಸ್ಕೊಂಡು ಬಡ ಬಡ ಹೋಗಿ ಕೊಟ್ಟು ಅಮ್ಮನ್ ನೋಡಿ ಬಾ. ಪುಣ್ಯ ಬರ್ಲಿ ವ್ಯಾಪಾರಕ್ಕ ನಿನಗೆ. ನಾ ಎಲ್ಲಿ ಹೋಗ್ಲಿ, ಯಾರನ್ನ ಕೇಳಲಿ, ಏನು ಮಾಡ್ಲಿ ಅನ್ನಂಗಾಗಿತ್ತು ನೋಡಿ ನನಗೆ. ಖರೇನು ಹಾಕಿ ಬಂದು ಹೇಳಿ ಹೋಗೈತೆ ಹುಡುಗಿ. ನನ್ನ ತಲೆನ ಸುಧಾರಿಸವಲ್ದು ಹಂಗಾಗಿಬಿಟ್ಟೈತಿ. ಹಾಲು ಒಲಿ ಮೇಲೆ ಇಟ್ಟೇನಿ, ನೋಡೇ ಇಲ್ಲ, ಗುಂಗುನ್ಯಾಗ ಕುಂತಾನಿ. ಹಾಲು ಓಟು ಕರೋಗ ಇದ್ಲಾಗೈತೆ ನೋಡಿ ಒಲಿ ಮೇಲೆ. ಏನು ಮಾಡ್ತಿ? ಅದಕ್ಕೆ ಹೋಗಿ ನೋಡಿ ಬರೋ ಮಟನೂ ಸಮಾಧಾನ ಇಲ್ಲ ನನಗೆ. ಲಕ್ಷ್ಮಕ್ಕ, ಕೇಳೋದ್ರಿಗೆ ನಮ್ಗೆ ಹಿಂಗೆ ಕೆಟ್ಟ ಅನಿಸ್ತತಿ. ಹಾಂ, ನಿನಗೆ ಅಡದ್ ತಾಯಿವ ಎಷ್ಟು ಸಂಕಟಾಗಿಲ್ಲ. ಅದಕ್ಕೇನ ಪಿಡದ್ ಹಾತೈತೆ? ಅದಕ್ಕೆ ಮಕ್ಕಳಿಲ್ಲ ಮರಿ ಇಲ್ಲ, ಅದೆಂತದೈತಿ ಅಂತ ನಿಮ್ಮ ಅಣ್ಣನ ಹೇಳ್ತಿ. ಹಾಂ, ನಿನ್ನ ಬುದ್ಧಿ ಕೇಳಿ. ಅಲ್ಲ ಪರಕ, ಅದು ನಮ್ಮವ್ವ ಮಧ್ಯಾಹ್ನ 1 ಹೊತ್ತು ಉಂಡ್ರ ರಾತ್ರಿ ಉಣ್ಣಂಗಿಲ್ಲ, ಹಂಗ ಮಕ್ಕೋತೈತಿ. ಹಾಂ, 1 ಹೊತ್ತು ಉಂಡ್ರ ಇಷ್ಟು ಹಂಗಸ್ತಾರ ಆ ಮುದುಕಿಗೆ. ಇವ್ರು ನಾಳೆ ಈಕಿ ಮುದಿ ನಮ್ಮವ್ವ ದುಡಿದು ಮಾಡಿದ್ದದ. ಹಾಂ, ನಮ್ಮಪ್ಪ ಎಲ್ಲ ಬಡ್ಡ್ಯಾಗ ಸಿಗಿಸಿ ಹೋಗಿದ್ದ ಸಾಯ ಮುಂದೆ ಕುಡಿದು ಸಾಲ ಮಾಡಿ. ನಮ್ಮವ್ವ 1 ಒಪ್ಪತ್ತು 2 ಒಪ್ಪತ್ತು ಉಪವಾಸ ಇದ್ದು ಮಂದಿ ಹೊಲ್ದಾಗ ದುಡಿದು ಉಷ್ಟು ತೋಟ ಬಿಡಿಸ್ಕೊಂತ ಮತ್ತೆ ಮನಿ ಹಾಕಿಸ್ಕೊಂಡ್ಲ. ಹಾಂ, ಎಲ್ಲ ಇವ್ ಮಾಡಿಟ್ಟಾಳ. ಮುಪ್ಪಿನ ಕಾಲಕ್ಕೆ ಆ ಮುದುಕಿನ ಚಂದ ನೋಡ್ಕೊಳ್ಳೋದು ಖಬರ್ ಇಲ್ಲ ನೋಡಿ ನಮ್ಮ ಅಣ್ಣಗೆ. ಅಲ್ಲ, ಇದು ಮನ್ಯಾಗ ಹೊಟ್ಟೆಗೆ ಹುಟ್ಟಿದ ಮಗಗ ಖಬರ್ ಇಲ್ಲ, ಇನ್ನು ಹೊರಗ್ಲಿಂದ ಬಂದವ್ರಿಗೆ ಏನಿರ್ತಂತಿ ನೀನು? ಖರೇನ ಬಿಡ ಲಕ್ಷ್ಮಕ್ಕ, ಯಾರು ಅದಾರಂತಿ ನೀನು? ನಮ್ಮ ಜನ್ಮಕ್ಕೆ ನಾವ ಗಟ್ಟಿ ನೋಡುವ. ಅಲ್ಲ, 2 ರೊಟ್ಟಿ ಇದ್ರ ಮನ್ಯಾಗ ನಮ್ಮವನು ನಾನು ತೆಗೆದಿಡ್ಬೇಕು. ಗಣಮಗವ ನಾಳೆ ದುಡಿದು ಸಾಕವ, ಯವ್ವ ತಿನ್ಲಿ ಬಿಡ ಅವ ಹೊಟ್ಟೆ ತುಂಬ ಅಂತ ಅವ್ಗೆ ರೊಟ್ಟಿ ಇಟ್ಟು ನಾವು ಅನ್ನ ಉಂಡು ಮಕ್ಕೋಬೇಕು. ಹಾಂ, ಹಿಂಗೆ ಮಾಡಿ ಬೆಳೆಸಾಳ ನಮ್ಮವನ್ನ. ಅದಕ್ಕೆ ನಮ್ಮವ್ಗ ಚಲೋ ಉಪಕಾರ ತೀರ್ಸಾಕತ್ತಾನವ. ಖರೇನವ, ಮಕ್ಕಳು ಜಪಾನ್ ಮಾಡ್ಬೇಕಂದ್ರೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾಳ. ಹಾಂ, ಅದನ್ನ ಒಂದೀಟ್ರ ವಿಚಾರ ಇಟ್ಕೋಬೇಕು ಮನುಷ್ಯ ಆಗಿಂದ. ಹಂಗ ಹೆಂಚಿ ಬಂದಿಂದ ಅದನ್ನ ಮರ್ತು ಬಿಟ್ರ ಎದಕ್ಕ ದೇವ್ರ ಮೆಸ್ತಾನಂತ ನೀನೆ. ಏನ್ ಮಾಡೋದು ಬಿಡ ಪರಕ್ಕ, ಏನಕ್ಕ ಸುಮ್ಮನೆ ನೋಡೋದು. ನೋಡ್ತೀನಿ ಎಲ್ಲಿ ಮಠ ಜಪಾನ್ ಮಾಡ್ತಾರ ನಮ್ಮ ಅವನ್ನ ನೋಡ್ತೀನಿ. ಆಗ್ಲಿಲ್ಲ ಅಂದ್ರ ಬಡ ಬಡ ಕರ್ಕೊಂಬಂದು ನನ್ನ ಮನ್ಯಾಗ ಇಟ್ಕೊಂತೀನಿ, ಇರೋ ಮಠ ಜಪಾನ್ ಮಾಡ್ತೀನಿ. ಹೌದಾ? ಈಗ ಏನಾರ ಅಂದ್ವಿ ಅಂದ್ರ ನಮ್ಮನ್ನ ಸುಮ್ಮನೆ ಊರು ತುಂಬ ಹರ್ಲಿ ಮಾಡ್ತಾರ ನಮ್ಮ ಹೆಸರು. ಸುಳ್ಳ ಯಾಕೆ ಬೇಕಾಗೈತಿ? ಬಾ ಐತೆ ಅಂತ ಹೇಳಿ ಅವ್ರಿಗೆ ಅಂದ ಅವ್ರಿಗೆ ಕೆಟ್ಟಾಗಿ ಊರಾಗ ನಮ್ಮ ಹೆಸರು ಹಾಳು ಮಾಡ್ಕೊಂಡ್ರೆ ಯಾಕೆ ಬೇಕಾಗೈತಂತಿ ನೀನು? ಮಂದಿ ಕಣ್ಣ ಮಣ್ಣು ಹಾಕ್ಲಿ ಅವಕ್ಕೇನು ಗೊತ್ತಿರ್ತೈತೆ ಒಳಗಿನ ಸುದ್ದಿ. ಹಂಗ ಸುದ್ದಿ ಸಿಕ್ಕುಳೆ ಹರ್ಲಿ ಮಾಡೋದು. 1 ಹೋಗಿ 2 ಹೇಳೋದು, 2 ಹೋಗಿ 4 ಹೇಳೋದು. ಇದನ್ನ ಮಾಡ್ತಾವ ಮಂದಿ ಕೆಲಸ ಕೆಟ್ಟದ್ವು. ಅವ್ರ ಕೂಟಾಗೇನ ಯವ್ವ ಒಳಗಿಂದ ಹುಳುಕು ನೋಡಿದಾಗ ಗುರ್ತಕತಿ. ನಮ್ಮವ್ವ ಸೋ ಅಂತ ಬಾಸಿಂಗ ಬಿಕ್ಕೊಂಡು ಬಂದೈತಿ ಸುಖಾನ ಇಲ್ವಾ ಯವ್ವ? ಹಾಂ, ಅವಾಗ ಲಗ್ನ ಆಗಿಂದ ನಮ್ಮಮ್ಮ ಇತ್ತವ ಆದಷ್ಟು ಉರ್ಸ್ಕೊಂತಿತ್ತು ನಮ್ಮವ್ವನ್ನ. ಯವ್ವ ನಿಗ್ಗರು ಕೂಡ ಹೊಯ್ಯಾಕಿ ನೋಡಾಕಿನು ಆಚೆ ಹೋದ್ಲಪ್ಪ. ಇನ್ನೇನು ನಮ್ಮಪ್ಪ ನಮ್ಮವ್ವ ಚಂದ ಇರ್ತಾರ ಅನ್ನೋದ್ಕೊಳ್ಳಿ ನಮ್ಮಪ್ಪ ಯಾರು ಕಲ್ಸಿದ್ರು ಏನು ಕುಡಿಯೋ ಚಟನ. ಆವ ಕುಡು ಎಲ್ಲಿ ಬೇಕಲ್ಲಿ ಬೀಳವ. ಅವಂದು ಮುಗೀತು ಉರ್ತಾವಳಿ ಮುಗೀತಪ್ಪ. ನಾವು ದೊಡ್ಡರಾದ್ವಿ, ಒಂದು ಮೆಟ್ಟಿಗೆ ಹತ್ತಿದ್ವಿ, ನಮ್ಮವ್ವನ್ ಚಂದಾಗಿ ನೋಡ್ಕೋಬೇಕು ಅನ್ನೋದ್ರಾಗ ಹಿಂಗೆ ಅಡ್ನಾಡಿ ಸೊಸಿ ಕುಡಿದ್ಲು. ಅವ್ರಿಗೆ ಈಗ ಗೊತ್ತಾಗಂಗಿಲ್ಲ, ತಾವು ನಾಳೆ ವಯಸ್ಸಾಗಿ ಮುಪ್ಪಿನ ಕಾಲ ಅನ್ಭವಿಸಬೇಕು. ಅವಾಗ ಗುರ್ತಕತಿ ಬಣ್ಣ. ಈಗ ಹಂಗ ಚಮಕ್ನೆ ಗೆಮಕ್ ನಡ್ದೈತಿ ಈಗ ಅವ್ರದ್ದು. ಯಾಕ ಲಕ್ಷ್ಮಕ್ಕಾರ ಇನ್ನ ಚಿಂತೆಯಾಗ ಅದಾರ ಅವ್ರ ಪಾಪ. ಇಲ್ಲಂದ್ರ ನಮ್ಮ ಮನಿ ಮಠ ಎಂದೂ ಬಂದಾರಲ್ಲ. ಏನಾಗೈತೆ ಏನ ಪಾಪ. ತಗೋರ ಲಕ್ಷ್ಮಕ್ಕ, ನಿಮ್ ಶೆಟ್ರ್ ಚಾ ಬಂತ ನೋಡಿ ಈಗ. ಲಕ್ಷ್ಮಕ್ಕರ, ನಿಮ್ ಚಿಂತೆ ಬಿಡ್ರಿ, ನಮ್ ಚಾ ಕುಡೀರಿ. ಶೆಟ್ರ ಬೇಸ್ ಮಾಡ್ತೀರಿ ಬಿಡ್ರಿ ನೀವು. ಗಂಡ್ಮಕ್ಳ ಕೈಯಾಗಿನ ಚಾ ನಾವು ಕುಡಿದ್ರೆ ಅಗ್ರಿ ನನ್ನ ಸುಮಾರ ಆದಂಗ ಆಕತಿ. ಅಯ್ಯ, ನಾ ನಿಮ್ ತಮ್ಮ ಅಂತ ತಿಳ್ಕೊರಿ. ತಮ್ಮನ ಕೈಯಾಗಿನ ಚಾ ಕುಡಿಯಾಕ ಒಲ್ಲಿಂತಿರ್ನ ಏನಾತ? ತಮ್ಮ ಅಕ್ಕಗ್ ಚಾ ಮಾಡ್ಕೊಡ್ತಾನ. ಶೆಟ್ರ ತಮ್ಮ ಅಕ್ಕ ಮಾತಾಡ್ಕೊಂಡು ನಿಂತ್ರಿ ಅಂದ್ರೆ ಆರ್ತದ ಚಾ. ಮೊದ್ಲ ಮೂಡ್ಗಾಳಿ ಥಂಡಿ ಬಿಟ್ಟೈತಿ, ತಂಬರಿಲೆ. ಕುಡದೆ ಹೇಳ್ರಿ ಲಕ್ಷ್ಮಕ್ಕರ ಹೆಂಗಾಗೈತೆ ಅನ್ನೋದು. ಅಯ್ಯ ನಿಮ್ಮ ಅದಕ್ಕ ಮತ್ ಜೀಪ್ ಶೆಟ್ರ ಅನ್ನೋದು ನಾನು. ಸಕ್ರಿನೂ ಇಲ್ಲ ಚಾಪಡಿನೂ ಇಲ್ಲ, ಹೋಗ್ಲಿ ಹಾಲಾರ ಹಾಕ್ಬೇಕ ನೆಟ್ಟಗ.
ದಿನ ಎಂತ ಚಲೋ ಹಾಕಿತ್ತಲ್ಲ ಪಾರಿ ಇವತ್ತು ಯಾಕೆ ಹಂಗಾಗಿತ್ತದ? ದಿನ 2 ಮಂದಿ ಚಾ ಮಾಡ್ತೀರಿ. ಹಾ ಅದ್ ನೀವು ಹಾಕೋದು ಅಳತಿ ಕರೆಕ್ಟ್ ಆಕೈತಿ. ಇವತ್ತು 3 ಮಂದಿ ಚಾ ಮಾಡ್ರಿ. ಇಲ್ಲ ನಿಮ್ ಚಾ ಎಲ್ಲೈತಿ? ನಂದು ಆರಾಕಿಟ್ಟು ಬಂದೇನು ಒಳಗ. ಮತ್ತೆ ಇನ್ನೊಂದು ಸಕ್ರೆ ಚಾಪಡಿ ಹಾಕಿದ್ರೆ 3 ಕಪ್ಪಿಗೆ ಹವಣಿ ಹಾಕಿತ್ತದ. ಬಿಸಿನೀರು ಕುಡಿಯೋದು ಚಲೋ ಐತಿ. ತಣ್ಣಗೆ ನಿಮ್ ಚಾ ಕುಡಿ ಬದ್ಲಿ. ಇರ್ಲಿ ಬಿಡ್ರಿ ಶೆಟ್ರ, ಹವಣಿ ಐತಿ ಅಷ್ಟೇನ. ಸಕ್ರಿನೂ ಆಗಿಲ್ಲ ಅಷ್ಟೇನ್ ಚಾಪಡಿನೂ ಆಗಿಲ್ಲ, ಹವಣಿನ ಐತಿ. ಇವ ಪರಕ ನಮ್ ಗೌಡ್ ನಂಗೆ ಏನ್ ಮಾಡಿಲ್ ತಗೋ ಶೆಟ್ರ ಚಾ. ಏನ ನಮ್ ಗೌಡ ನಂಗೆ ಏನ್ರ ಚಾ ಮಾಡಿದ್ರ ಮುಗ್ದ ಹೋತ. 8 ದಿನ ತಲೆ ಮಡ್ ಹಿಡಿದು ಮಕ್ಕಳದ. ರೀ ಶೆಟ್ರ, ಲಕ್ಷ್ಮಕ್ಕಿಗೆ ಒಂದ್ 2,000 ರೂಪಾಯಿ ಇದ್ರ ಕೊಡ್ರಿ, ಬೇಕಾಗೈತಕ್ಕಿಗೆ. ಹೌದನ? ಈಗಾಗಲೇ ಹೇಳ್ಬೇಕಿಲ್ರಿ, ಅದಕ್ಕೆ ಯಾಕೆ ಮನಿ ಮಠ ಬಂದಿರಿ? ಒಂದ್ ಮಾತು ಯಾಕೆ ಹಸಿದ್ರ ಕೊಟ್ಟು ಕಳಿಸ್ತಿದ್ನಿಲ್ಲ. ಯಾಕ ಮನೆಗೆ ಬಂದು ಚಾ ಕುಡ್ದಿದ್ದೆ ನೀನು ಶೇರ್ಕೆ ಆಗ್ಬಂತನ? ಹಂಗಲ್ಲ ಮಾರೇಳ, ಪಾಪ ಇಲ್ಲಿ ಮಠ ಬಂದಾರಲ್ಲ ಅದಕ್ಕಂದೆ. ನಂದು ಏನ್ ಬರ್ಲಿ, ಅವ್ರ ದಿನ ಬಂದ್ರೆ ಇನ್ನೂ ಚಲೋನ ನಮ್ಮ ಮನಿಗೆ. ಲಕ್ಷ್ಮಿ ಬಂದಂಗ ಆಕತಿ. ಮುಂಜಾನೆ ಕೊಡ್ಲೇನ್ರಿ ಲಕ್ಷ್ಮಕ್ಕಾರ? ನಡಿತೈತ್ರಿ? ಮುಂಜಾನೆ ಕೊಡ್ರಿ ಶೆಟ್ರ, ನಡಿತೈತ್ರಿ. ಪಾರಕ್ ನಿಂತಲ್ಲಿ ಕೊಟ್ಟು ಹೋಗ್ರಿ ನೀವು ಹೋಗ್ಬೇಕಾರ. ನಾ ಹಿಂದಾಗಡೆ ಬಂದು ಹಾರೆ ಮುಗುದಿಂದ ಇಸ್ಕೊಂಡು ಹೋಗ್ತಾನೆ. ಆತ್ ತಗೋರಿ ಹಂಗಾರ. ಆತ್ ತಗೋ ಲಕ್ಷ್ಮಕ್ಕ, ಮುಂಜಾನೆ ಅಂದ್ರೆ 20,000 ಸುದ್ ಮಾಡಿ ಇಟ್ಟಿರ್ತೇನೆ. ನೀ ಬಡ ಬಡ ಬಾ, ನಾನು ಬರ್ತೇನೆ ಅಂತ. ಬೇಕಂದ್ರೆ ಹೋಗಿ ಬ್ಯಾಂಕಿನ ಮಠ ನಿನಗೆ ಸರ ಬಿಡಿಸ್ಕೊಟ್ಟು ನಾನು ಒಂದಿಟ್ಟು ಕೈಪಲ್ ತಗೊಳ್ದೈತಿ. ನಾಳೆ ತಗೊಂಡಿತ್ತಾಗ ಬರ್ತೇನಂತ. ಮತ್ತೆ ಅಡಿಗೆ ಏನೇನ್ ಮಾಡ್ಕೊಂತಿ? ಮತ್ತೆ ಅಮ್ಮನ್ ಮಾತಾಡ್ಸಕ್ಕ ಜಿಗಟ್ ತಿರುವಿಟ್ಟು ಬಂದೇನೀಗ. ಒಂದ್ 50 ರೊಟ್ಟಿ ಮಾಡ್ಕೊಂತೇನೆ ಪರಕ. ಮುಂಜಾನೆ ಒಂದ್ 50 ಚಪಾತಿ, ಬದ್ನಿಕಾಯಿ ಎಣಗಾಯಿ, ಹಿಟ್ಟಿನ ಪಲ್ಯವು, ಶೇಂಗಾ ಚಟ್ನಿ, ಮಿಜ್ಜಿ ಚಟ್ನಿ, ಒಂದಿಟ್ಟು ಒಗ್ಗರಣೆನ ಮಾಡ್ಕೊತೇನೆ. ನಮ್ಮವ್ವ ತಿನ್ನಂಗಿಲ್ಲ ಒಗ್ಗರಣೆನ. ಆಕಿ ಒಟ್ಟು ಮೊಸರು ಬುತ್ತಿನ ಮಾಡ್ಕೊಂಡ್ಬಿಡ್ತೇನೆ. ಆಮೇಲೆ ಇದು ಹೊರಗಿಂದ ಅಂಗಡಿಯಾಗಿಂದ ಏನ್ ತಿನ್ನಂಗಿಲ್ವಾ ಸ್ವೀಟ್, ಅದಕ್ಕೊಂದೆರಡು ಸಜ್ಕದ ಹೋಳಿಗೆ ಮಾಡಿ ಇಡ್ಬೇಕಂತ ಮಾಡೀನಿ ರಾತ್ರಿ. ಅಲ್ಲ ತಂಗಡ ರೊಟ್ಟಿ ತಿಂತೈತೆ ಅಮ್ಮ? ಹಲ್ಲಿಲ್ ಬಿಡ ಪರಕ, ರೊಟ್ಟಿ ಪಟ್ಟಿ ತಿನ್ನೋದಿಲ್ಲ. ಮೆತ್ತಗೊಂದು ಚಪಾತಿ ತಿಂತಾಳ, ಭಾಳ ಅಂದ್ರೆ ಒಂದಿಟ್ಟು ಅರ್ಧ ಇದನ್ನ ಸಜ್ಕದ ಹೋಳಿಗೆ ತಿಂತಾಳ, ಬುತ್ತಿ ಉಂತತಿ. ಅವ ನಮ್ಮ ಅಣ್ಣ ಜೀವಲ್ಲ ರೊಟ್ಟಿ, ಅದಕ್ಕೆ ಅವಂಗ ಮಾಡ್ಕೊಂಡು ಹೊಂಟಿದ್ದೆ ಒಂದು 50 ರೊಟ್ಟಿ. ಅವನು ಏನ್ ರೊಟ್ಟಿನ ಮಾಡೋದಲ್ಲ ಇವ, ಬರೇ ಅನ್ನದ ಕಣ್ಣಿ ಕುಚ್ಚೋದ ಇಡೋದ ನೋಡು. ಅಲ್ಲ ಲಕ್ಷ್ಮಕ್ಕ, ತಣ್ಣಗ ಮೊಸರು ಬುತ್ತಿ, ಸಜ್ಕದ ಹೋಳಿಗೆ, ಒಟ್ಟು ಮಿರ್ಚಿ ಚಟ್ನಿ ಮಾಡ್ಕೊಂಡು ಹೋಗ್ಬೇಕಿಲ್ಲ. ಅಮ್ಮರೇ ಏನ್ ತಿನ್ನೋದಲ್ಲ ಮಾಡೋದಲ್ಲ, ಎದಕ್ಕೆ ಅವಕ್ಕೆ ಮಾಡ್ಕೊಂಡು ಒಯ್ದು ಬಡೀತಿ. ಅವರ ಅರು ಇಡೋದು ಅಟ್ರಾಗ ಐತಿ. ಹೌದು ಬಿಡ್ಲೆ ಪರವ, ನನಗೊಮ್ಮೆ ಹಂಗ ಅನಿಸ್ತತಿ. ಆದ್ರೆ ಏನ್ ಮಾಡ್ಲಿ, ಆ ತವ್ರ ಮನೆಗೆ ಹೋಗೋದು ಒಂದು ಹರ್ಷನ ಬೇರೆ ನೋಡೋದು. ನಮ್ಮವ್ವ ಅದಾಳ ಹೊಕ್ಕನೆ ಅಧಿಕಾರ ಮಾಡಿ. ನಾಳೆ ನಮ್ಮವ್ವ ಇಲ್ಲದ ಕಾಲಕ್ಕೆ ಯಾರು ನೋಡಕ್ ಹೋಗ್ಬೇಕು, ಯಾರು ನನ್ನ ಕರಿಬೇಕು? ಅವ್ರ ಯಾರ ನಾವ್ಯಾರ? ಹಂಗಾಕೈತೆ. ಎಲೆ ಮಠ ನಮ್ಮವ್ವ ಐತಿ, ಚಂದಾಗೆಲ್ಲ ಮಾಡಿ ಕಟ್ಕೊಂಡು ಹೋಗ್ತೇನೆ. ಮತ್ತೆ ಮುಂದೆ ದೇವ್ರ ಇಚ್ಛೆ. ಮತ್ತೇನ್ ಮಾಡೋದು? ನಿಮ್ಮಂತಾರ ಅದಿರಲ್ಲ, ಅತ್ತಂಗ್ಯಾರ ಇದ್ದಂಗೆ ಅದಿರ ಉಣ್ಯಾನಾರ. ನಿಮ್ ಕೂಟ ನಡ್ಕೊಂತ ಹೋಗೋದು, ಮತ್ತೇನ್ ಮಾಡೋದು? ಹಿಂಗ ನೋಡ್ ಲಕ್ಷ್ಮಕ್ಕ, ಚಲೋರಿಗೆ ಯಾವತ್ತೂ ಚಲೋ ಕೊಡಂಗಿಲ್ಲ ನೋಡು. ಜಗತ್ನಾಗ ಎಲ್ಲ ಹಿಂಗೈತಿ. ಹಂಗ ಬಿಡ್ಲೆ ಪಾರವ, ಕಳ್ಳಿಗೆಲ್ಲ ನಾಚಿಕೆ ಅಂತಿದಿ ನೀನು? ನಮ್ಮಣ್ಣ ಯಾವಾಗ ರೊಟ್ಟಿ ಪಲ್ಯ ಒಯ್ಲಿ ನಾನು ಹಂಗ ಬಗ್ಗೆ ಮಾಡಿ ಒಂದು 4 ರೊಟ್ಟಿ ಅದ್ರ ತುಂಬ ಪಲ್ಯ ಹಚ್ಕೊಂಡು ಕಂಬಕ್ಕೆ ಕುಂತು ಹಿಂಗ ತಿಂತೈತಿ ಕವಾ ಕವಾ. ಪಾಪ ನೋಡಿದ್ರ ಅಷ್ಟು ಖುಷಿ ಆಕೈತಿ. ಮಾಡಿ ಕಟ್ಕೊಂಡು ಹೋಗಿದ್ದಕ್ಕೂ ನಮ್ಮಣ್ಣ ತಿಂತೈತಿ ಹರಿಸ್ಬಿಟ್ಟ ನಂಗಕ್ಕತಿ. ಲಕ್ಷ್ಮವ್ವ, ನಿನ್ನ ಕೈಯಾಗ ಏನು ಜಾದು ಐತೆ ಏನ? ನಿನ್ನ ಕೈಯೇನು ಬದ್ನಿಕಾಯಿ ಪಲ್ಯನವ. ನನಗೆ ಅವಾಗ ನೆನೆಸ್ಕೊಂಡೆ ಅಂದ್ರೆ ಬಾಯಾಗ ನೀರ ಬರ್ತಾವು. ಏನು ಎಣಗಾಯಿ ಪಲ್ಯ ನಿನ್ನ ಕೈಯಾಗ? ಹೌದು ಬಿಡು ಅಂತಾನ. ಮತ್ತೆ ಏನು ಮಾಡಲಿ ಬಿಡ ಪರವ, ಈಗ ಅನ್ನದ ಭಾಳ ತಗಂಗಿಲ್ಲ ನನಗೆ. ತಡ 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 ಅಂದ್ ಬಿಡ್ಬೋದು. ಈಗ ಅದಕ್ಕರ ಯಾರಿಲ್ಲ, ನನಗೂ ಯಾರಿಲ್ಲ. ಇರೋರ ಇಬ್ರದೇವಿ. ನಮ್ಮವನು ಎಸ್ ದಿನದಕ್ಕೆ ಅಂತೀನಿ ನೀನು. ನಾಳೆ ಅವಂಗ ನಾ ಆಸ್ರ, ನನಗೆ ಅವ ಆಸ್ರ. ಈಗೇನು ನಮ್ಮವ್ಗೆ ಏನು ಅನ್ನಬಾರ್ದವ್ರು. ನನಗೆ ಅದೇ ಭಾಳ ಮನಸ್ಸಿನಾಗ ಕಟ್ಟಾಕತ್ತೈತಿ. ಸರ ಒಯ್ದು ಬಿಡಿಸ್ಕೊಟ್ನಿ ಅಂದ್ರೆ ಅವ್ರವ್ರು ಚಂದ ಇರ್ತಾರ ಅವ್ರ ಮನ್ಯಾಗ. ನನಗೆ ಏಟು ಬರ್ತೈತಿ, ಬಂದಿದ್ದು ಕಷ್ಟ ಬರಲಿ, ನಾ ದುಡೋದು ಹರಿತೇನೆ ಅನ್ನೋದು ನನಗೆ ಧೈರ್ಯ ಐತಿ. ನೀ ಅನ್ನೋದು ಕರೆ ಬಿಡ ಲಕ್ಷ್ಮಕ್ಕ, ಮಾತಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಸುಮ್ಮನೆ ಇರಂತ ಸುಖ ಯಾವುದು ಅಲ್ಲಿ ನೋಡುವ. ಅದ ಅಂತಾನಿ, ಆಗಂಗ ಅಕ್ಕತಿ ಹೋಗಂಗ ಹೊಕ್ಕತಿ ಬಿಡ ಇವ. ಏನು ದೇವ್ರ ಏನು ಹುಟ್ಟಿಸಿದ್ರೆ ಏನು ಹುಲ್ ತಿನ್ಸಂಗಿಲ್ಲ. ಒಂದಿಟ್ಟು ಕಷ್ಟ ಬರ್ಬೋದು, ನಾಳೆ ನಮಗೂ ಒಂದಿಲ್ದ ಒಂದು ಸುಖ ಬರ್ದಿರ್ತಾನೆ ಹಣೆ ಬರ್ದಾಗ ದೇವ್ರು. ಒಂದು ಕೆಲಸ ಮಾಡಿ ಲಕ್ಷ್ಮಕ್ಕ, ಏನ ನೀನು ಹೋದಕ್ಕೆ ಕಸ ಹೊಡೆದು ದೀಪ ಹಚ್ಚ. ನಾನು 5 ಗಂಟೆ ಆಗೈತಿ. ಕಸ ಹೊಡೆದ ದೇವ್ರ ಮುಂದೆ ದೀಪ ಹಚ್ಚಿ ನಂತಂತ್ರ ಅಡಿಗೆದೆಲ್ಲ ಐತಿ. ಏನು ಕೆಲಸ ಇಲ್ಲ ಈಗ ಸಂಜೆ ಮುಂದೆ. ನೀ ಬಡ ಬಡ ಸಜ್ಕದ್ದು ತಿರುವಿ ಇಟ್ಟು ಬಿಡು. ಬಡ ಬಡ ರೊಟ್ಟಿ ಲಟ್ಟಿಸ್ಕೊಡ್ತೀನಿ, ನೀ ಬೇಸು ಹಿಂದ್ಗುಟ್ಟ ಸಜ್ಕದ ಹೋಳಿಗೆ ಮಾಡಿ ತೆಗೆದು ಬಿಡೋಣಂತ. ಮುಂಜಾನೆ ಒಟ್ಟು ಚಪಾತಿ ಪಲ್ಯವು ಅನ್ನ. ಬಡ ಬಡ 4 ಗಂಟೆಗೆ ಎದ್ದಿ ಅಂದ್ರೆ ಎಷ್ಟೊತ್ತು 2 ತಾಸ್ನಾಗ ಅಡಿಗೆ ಆಕ್ಕೈತಿ. ನೀ ಸಜ್ಜಾಗಿ ನಮ್ಮ ಮನಿ ಅಂತಲ್ಲಿ ಬಾರ ಲಕ್ಷ್ಮಕ್ಕ. ನಾನು ಒಟ್ಟು ಹಿಡ್ಕೊಂತೇನೆ ವಜ್ಜೆ ಪಜ್ಜೆ ಇದ್ರೆ ಚೀಲನ. ಬಸ್ ಸ್ಟ್ಯಾಂಡ್ ಕಡೆ ನೀನು ಬಿಟ್ಟು ಅಲ್ಲೇ ಬ್ಯಾಂಕ್ನಾಗ ಬಡ ಬಡ ಹೋಗಿ ಒಂದು ಸರ ತಕ್ಕೊಂಡು ನೀನು ಬಸ್ ಹತ್ತಿಸಿ ನಾ ಮನೆಗೆ ಬರ್ತಾನೆ. ಆಯ್ತು ತಗೋಪರಕ್ಕ. ಹಂಗಾರೆ ನೀನು ದೀಪ ಹಚ್ಚದಕ್ಕೆ ಬಾ, ನಾನು ಹೋಗಿ ಎಲ್ಲ ಸಜ್ಜು ಮಾಡ್ತೇನೆ ಹೋಳ್ಗಿದ. ಪರಕ್ಕ, ನಾ ಮರ್ತ ಬಿಟ್ಟಿದ್ನಿವ, ನಮ್ಮ ಗೌಡನ ಮುಂದೆ ಈ ಉಸಾಬರಿಗೆ ಏನು ಹೇಳಕ್ ಹೋಗ್ಬಿಡವ. ಹಿಂದಾಗಡೆ ಕುಡಿದು ನಿಷೇಧಾಗ ನಿಮ್ಮ ಅಣ್ಣ ಹಂಗ, ನಿಮ್ಮ ಅಣ್ಣನ ಹೆಂಡತಿ ಹಿಂಗ, ನಿಮ್ಮವ್ವ ಹಂಗ ಅಂತೇಳಿ ಒಂದ ನಮ್ನಿ ತಲೆ ಕೊರಿತಾನ ಯವ್ವ. ಅದಕ್ಕೆ ಪರಕ್ಕ, ನಾ ಎಲ್ಲ ಪೀಕ್ ಬಂದಿಂದ ನೀನು ಹೆಂಗೆ ಇಸ್ಕೊಂಡಿರ್ತೇನೆ ಹಂಗೆ ತಂದು ಮುಟ್ಟಿಸ್ತೇನೆ ರೊಕ್ಕ. ನೀವು ಒಟ್ಟ ಅವ್ರ ಮುಂದೆ ಉಸಾಬರಿ ಹೇಳಕ್ ಹೋಗ್ಬಿಡ. ಅಲ್ಲ ಲಕ್ಷ್ಮಕ್ಕ, ನಿಮ್ಮ ಗೌಡನ ಬುದ್ಧಿ ಗೊತ್ತಿಲ್ಲ ನನಗೆ. ನಾವು ಹೇಳಕ್ ಹೋಗೋದಿಲ್ವ, ಒಟ್ಟ ಎದಕ್ ಬೇಕಾಗೈತಿ. ಪಾಪ ಅಮ್ಮನ ಒಂದು ಬಗೆ ಹರಿತೈತಲ್ಲ, ಇದನ್ನ ಕೊಡೋದ್ರಿಂದ
ಸಾಕ ಅಮ್ಮರ ಚಂದ ಇದ್ರೆ ಸಾಕು, ಹೆಚ್ಚಿಂದ ಎದಕ್ ಬೇಕಾಗೈತಿ? ಅಷ್ಟವ ಪರಕ. ಬರ್ಲೇನ ಇನ್ನ? ನಡಿ ಲಕ್ಷ್ಮಕ್ಕ, ನೀನ್ ಹಿಂದೆ ಬರ್ತೇನೆ ನಾನು. ತಡ್ರಿ, ನೀವು ಹೋಗ್ಬೇಡ್ರಿ. ನಮ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ಏನ್ ಅನಿಸ್ತೈತೆ ಅಂತ ಒಂದು ಕಮೆಂಟ್ ಮಾಡ್ರಿ. ಮತ್ತ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ, ದಯವಿಟ್ಟು ಪ್ಲೀಸ್ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.